ವಿದ್ಯಾರ್ಥಿಗಳೇ ನಮಸ್ತೆ. ನಾವು ಕಳೆದ ತರಗತಿಯಲ್ಲಿ ಸಮಾಜಶಾಸ್ತ್ರ ಪರಿಚಯ ಎನ್ನುವಂಥ ಪಾಠದಲ್ಲಿ ಪಾಶ್ಚಾತ್ಯ ಸಮಾಜಶಾಸ್ತ್ರಜ್ಞರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ವಿ. ನಾವೀಗ ಈ ತರಗತಿಯ ಮುಂದಿನ ಭಾಗವನ್ನು ಭಾರತೀಯ ಸಮಾಜಶಾಸ್ತ್ರಜ್ಞರುಗಳ ಬಗ್ಗೆ ಅಧ್ಯಯನ ಮಾಡೋದ್ರ ಮೂಲಕ ಆರಂಭಿಸೋಣ. ಮೊದಲನೇದಾಗಿ ಡಾಕ್ಟರ್ BR ಅಂಬೇಡ್ಕರ್ ಇವರ ಕಾಲಾವಧಿ 1891ರಿಂದ 1956 ಇವರ ಕಾಲಾವಧಿಯನ್ನು ಗುರುತಿಸ್ತೇವೆ. ಇವರು ಆಧುನಿಕ ಭಾರತದ ನಿರ್ಮಾಪಕರ ಶ್ರೇಣಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆ ಬಹಳಷ್ಟು ಅಪಾರವಾಗಿರ್ತಕ್ಕಂಥದ್ದು. ಜಗತ್ತಿನ ಪ್ರಮುಖ ಸಮಾಜ ಸುಧಾರಕ ಮತ್ತು ನ್ಯಾಯಶಾಸ್ತ್ರಜ್ಞರ ಪ್ರಕಾರ ಇವರೊಬ್ಬ ಪ್ರಮುಖ ಸಮಾಜಶಾಸ್ತ್ರಜ್ಞರಾಗಿ ನಮಗೆ ಒಂದು ಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥವರಾಗಿ ನಮ್ಗೆ ಕಂಡು ಬರ್ತಾರೆ. ಭಾರತದಲ್ಲಿ ಇವರು ದಲಿತರು ಎದುರಿಸುತ್ತಿರುವಂತಹ ಅಸ್ಪೃಶ್ಯತೆ ಸೇರಿದಂತೆ ಹಲವಾರು ಸಮಸ್ಯೆಗಳ ವಿರುದ್ಧ ಹೋರಾಟವನ್ನು ನಡೆಸೋದ್ರ ಮೂಲಕ, ಸ್ವತಂತ್ರ ಹೋರಾಟದ ಒಂದು ಕೂಡ ಭಾಗಿಯಾಗೋದ್ರ ಮೂಲಕ, ಮಹಿಳೆಯರು ಮತ್ತು ದಲಿತರ ಹಕ್ಕುಗಳಿಗಾಗಿ ಹಲವಾರು ಸಂಘಟನೆಗಳನ್ನು ಕಟ್ಟುವ ಮೂಲಕ ಜಾಗೃತಿಯನ್ನು ಮೂಡಿಸಿ ದಲಿತರ ಒಂದು ಕಣ್ಣಾಗಿ ಅವರ ಒಂದು ಬಾಳಿಗೆ ಬೆಳಕನ್ನು ನೀಡುವಂತಹ ಪ್ರಯತ್ನಗಳನ್ನು ಮಾಡಿದಂತಹ ಮೇರುಗಿರಿಯ ವ್ಯಕ್ತಿತ್ವವಾಗಿ ನಮಗೆ ಇವರು ಕಂಡು ಬರ್ತಾರೆ. ಇದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಭಾರತದ ಸಾಂಸ್ಕೃತಿಕ ಅಸಮಾನತೆ ಎನ್ನುವಂಥ ಸೇರಿದಂತೆ ಎಲ್ಲ ಬಗೆಯ ಶ್ರೇಣೀಕೃತ ಶೋಷಣೆ, ತಾರತಮ್ಯ ಮತ್ತು ದೌರ್ಜನ್ಯಗಳನ್ನು ಶಿಕ್ಷಣದ ಮೂಲಕ ಸರಿಪಡಿಸುವಂತಹ ಭರವಸೆಯನ್ನು ಸಾಧಿಸಿ ತೋರಿಸಿದಂತಹ ಮೊದಲಿಗರಾಗಿ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆ ನೀಡುವಂತಹ ಕೆಲಸಗಳನ್ನು ಮಾಡುವಂತಹ ಪ್ರಯತ್ನಗಳನ್ನು ಇವರು ಮಾಡಿದ್ರು. ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು. ನೋಡಿ, ಶೋಷಣೆ ಎನ್ನುವಂಥದ್ದು ಆಗ್ತಕ್ಕಂಥ ಶೋಷಣೆಯನ್ನು ತಪ್ಪಿಸಲಿಕ್ಕೆ, ತಾರತಮ್ಯ ಭಾವನೆಯನ್ನು ಹೋಗಲಾಡಿಸಲಿಕ್ಕೆ, ಎಲ್ಲ ರೀತಿ ದೌರ್ಜನ್ಯಗಳನ್ನು ತಡೆಗಟ್ಟಲಿಕ್ಕೆ, ಅದನ್ನು ಶಿಕ್ಷಣದ ಮೂಲಕ ಸರಿಪಡಿಸುವಂಥ ಭರವಸೆಯನ್ನು ಕೂಡ ಮೂಡಿಸಿ ಒಂದು ಹೊಸ ದಾರಿಯನ್ನು ಕಟ್ಟಿಕೊಡುವಂಥ ಪ್ರಯತ್ನಗಳನ್ನು ಇವರು ಮಾಡಿದ್ರು. ಶಿಕ್ಷಣವನ್ನು ಕುರಿತು ಅಂಬೇಡ್ಕರ್ ಅವರ ಒಂದು ನಿಲುವು ಹಲವಾರು ತತ್ವಶಾಸ್ತ್ರೀಯ ನಿಲುವುಗಳಿಗಿಂತ ಭಾಳಷ್ಟು ಭಿನ್ನವಾಗಿರ್ತಕ್ಕಂಥದ್ದು. ಯಾಕಂದರೆ ಶಿಕ್ಷಣದ ಮೂಲಕನೇ ಅದನ್ನು ಅರಿವು ಮೂಡಿಸ್ತಕ್ಕಂಥದ್ದು ಎನ್ನುವಂಥ ಪ್ರಯತ್ನಗಳನ್ನು ಇವರು ಮಾಡ್ತಾ ಬಂದರು ಎನ್ನುವಂಥದ್ದು ಕೂಡ ಒಂದು. ಅವರು ಶಿಕ್ಷಣವು ಸಾಮಾಜಿಕ ಬದಲಾವಣೆಯ ಪ್ರಮುಖ ಸಾಧನ, ಮಾಧ್ಯಮ ಅಂತೇಳಿ ಪ್ರತಿಪಾದಿಸಿದ್ರು. ಯಾಕೆಂದರೆ ಶಿಕ್ಷಣದ ಮೂಲಕ ಜ್ಞಾನ ಎನ್ನುವಂಥದ್ದು ಮೂಡುತ್ತೆ, ಒಂದು ಚಿಂತನೆ ಅನ್ನೋದು ಮೂಡುತ್ತೆ, ವೈಚಾರಿಕತೆ ಅನ್ನೋಂಥದ್ದು ಬೆಳವಣಿಗೆ ಆಗುತ್ತೆ. ಆ ಒಂದು ವೈಚಾರಿಕತೆ, ಚಿಂತನೆ, ಜ್ಞಾನ ಬೆಳವಣಿಗೆ ಆದರೆ ಒಂದು ಅಸಮಾನತೆ, ಶೋಷಣೆ ಇದೆಲ್ಲವೂ ಕೂಡ ಸಮಾಜದಲ್ಲಿ ಹೋಗಲಾಡಿಸ್ಬೋದು ಎನ್ನುವಂಥ ಉದ್ದೇಶದಿಂದ ಶಿಕ್ಷಣ ಒಂದು ಉತ್ತಮ ಸಾಧನ, ಒಂದು ಮಾಧ್ಯಮ ಅಂತೇಳಿ ಪ್ರತಿಪಾದಿಸಿದರು. ಅವರ ಪ್ರಕಾರ ಶಿಕ್ಷಣ ಎನ್ನುವಂಥದ್ದು ತರ್ಕಸಮ್ಮತವಾದಂಥ ಮತ್ತು ವಿಮರ್ಶಾತ್ಮಕವಾದಂಥ ವಿಶ್ಲೇಷಣೆ ಮಾಡಲು ಬೇಕಾಗಿರುವಂಥ ಸಂಪನ್ಮೂಲಗಳನ್ನು ಗಳಿಸಿಕೊಳ್ಳಲು ಇರುವಂಥ ಮಾರ್ಗ ಅಂತೇಳಿ. ವಿಮರ್ಶಾತ್ಮಕವಾದ ಯಾರು ಸರಿ, ಅದು ತಪ್ಪು, ಅದನ್ನು ಮಾಡಬೇಕು, ಅದನ್ನು ಬಿಡಬೇಕು, ಸಮಾಜದಲ್ಲಿ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಸಮಾಜವನ್ನು ಕಟ್ಟಬೇಕು, ಈ ಥರದ ಎಲ್ಲವನ್ನು ಕೂಡ ನಮಗೆ ಶಿಕ್ಷಣದ ಮೂಲಕ ತಿಳ್ಕೋಬೋದು. ತರ್ಕಬದ್ಧವಾದ ವಿಮರ್ಶಾತ್ಮಕ ವಿಶ್ಲೇಷಣೆ ಮಾಡಲಿಕ್ಕೆ ಶಿಕ್ಷಣ ಭಾಳಷ್ಟು ಅನುಕೂಲ ಆಗುತ್ತೆ. ಹಾಗಾಗಿ ಶಿಕ್ಷಣವೇ ಒಂದು ಉತ್ತಮವಾದಂಥ ಮಾಧ್ಯಮ ಮತ್ತು ಸಾಧನ ಅಂತೇಳಿ ಅವರು ತಿಳುವಳಿಕೆಯನ್ನು ಮೂಡಿಸ್ತಾ ಬಂದರು. ಈ ರೀತಿಯಾದಂಥ ಕ್ರಾಂತಿಕಾರಿ ಚಿಂತನೆಗಳಿಂದಲೇ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅತ್ಯಂತ ರಚನಾತ್ಮಕವಾದಂಥ ಒಂದು ಪಾತ್ರವನ್ನು ಕೂಡ ನಿರ್ವಹಿಸಿ ಅವರು ಒಂದು ಉತ್ತಮವಾದಂಥ ಸಂವಿಧಾನದ ರಚನಾ ಸಭೆಯ ಒಂದು ಪ್ರಮುಖ ಪಾತ್ರಧಾರಿಯಾಗಿ ಕಾರ್ಯವನ್ನು ಕೂಡ ಇವರು ನಿರ್ವಹಿಸ್ತಾ ಬಂದರು. ಯಾರೋ ಅಂಬೇಡ್ಕರ್ ಅವರು ಅನ್ನುವಂಥದ್ದು ಕೂಡ. ಅಲ್ಲಿ ಎಲ್ಲರಿಗೂ ಕೂಡ ಸಮಾನತೆ, ಶೋಷಣೆ, ಅಸಮಾನತೆ ಮತ್ತು ತಾರತಮ್ಯ ಭಾವನೆಯನ್ನು ಹೋಗಲಾಡಿಸುವಂಥ ಕೆಲಸಗಳೆಲ್ಲವನ್ನು ಕೂಡ ಮಾಡುವಂಥ ಪ್ರಯತ್ನಗಳನ್ನು ಇವರು ಮಾಡಿದ್ರು. ಪ್ರಾಯಶಃ ಈ ಒಂದು ಕಾರಣದಿಂದಲೇ ಭಾರತದ ಸಂವಿಧಾನವು ವಿಶ್ವದಲ್ಲಿಯೇ ವಿಶಿಷ್ಟವಾದಂಥ ನ್ಯಾಯ ಮತ್ತು ಸಮಾನತೆಯನ್ನು ನೀಡುವಂಥ ದಿಕ್ಕಿನಲ್ಲಿ ಮಹತ್ವವನ್ನು ಇದು ಪಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆಲ್ಲ ಸಂವಿಧಾನವನ್ನು ಈ ರೀತಿ ಕಟ್ಟುವಲ್ಲಿ ಅಂಬೇಡ್ಕರ್ ಅವರ ಪಾತ್ರವು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಮತ್ತು ಸಂವಿಧಾನದ ಶಿಲ್ಪಿ ಅಂತೇಳಿ ಅವ್ರನ್ನ ಗುರುತಿಸ್ತೇವೆ. ಹೀಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹಾರಾಷ್ಟ್ರ ರಾಜ್ಯದ ಅಂಬಾವಾಡೆ ಎನ್ನುವಂತಹ ಗ್ರಾಮ, ನೆನಪಿಟ್ಕೋಬೇಕು ಮಕ್ಕಳೇ, ಅಂಬಾವಾಡೆ ಗ್ರಾಮದಲ್ಲಿ ಏಪ್ರಿಲ್ 14, 1891 ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ಸತಾರಾ ಎನ್ನುವಂಥ ಪ್ರದೇಶದಲ್ಲಿ ಆರಂಭಿಸಿ ನಂತರ ಮುಂಬೈ ಮತ್ತು ಕೊಲಂಬಿಯಾಗಳಲ್ಲಿ ಉನ್ನತ ಶಿಕ್ಷಣವನ್ನು ಇವರು ಪೂರೈಸಿದರು. 1920ರಲ್ಲಿ ಮೂಕನಾಯಕ ಎನ್ನುವಂಥ ಪಾಕ್ಷಿಕ ಪತ್ರಿಕೆಯನ್ನು ಆರಂಭಿಸಿದರು. ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು ಇದನ್ನು. ಮೂಕನಾಯಕ ವೆರಿ ಇಂಪಾರ್ಟೆಂಟ್, ಭಾಳ ಅದ್ಭುತವಾದಂಥ ಒಂದು ಪತ್ರಿಕೆ ಇದು. ಅದು ಸ್ವತಂತ್ರ ಕಾಲಾವಧಿಯಲ್ಲಿ ಕೂಡ ಇದು ಬಳಕೆಗೆ ಬಂದಂಥದ್ದು ಬಹುತೇಕ. ಹೀಗೆ ಪ್ರಮುಖ ಒಂದು ಪತ್ರಿಕೆಯನ್ನು ಬರೆಯುವ ಮೂಲಕ ಸಮಾಜದ ಒಂದು ಏಳಿಗೆಗೆ, ಸಮಾಜದಲ್ಲಿರ್ತಕ್ಕಂಥ ಲೋಪದೋಷಗಳು, ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ಒಂದು ಯಶಸ್ವಿ ಕಾರ್ಯವನ್ನು ಅವರು ಮಾಡಿದರು. ಇವರು ನೀಡಿದಂತಹ ಒಂದು ಸಮಾಜಕ್ಕೆ ಕೊಡುಗೆಗಳು ಮತ್ತು ಅವರು ನೀಡಿದಂತಹ ಒಂದು ಸಮಾಜಶಾಸ್ತ್ರ ನೀಡಿದಂತಹ ಒಂದು ಕೊಡುಗೆಗಳ ಬಗ್ಗೆ ನೋಡ್ತಾ ಹೋಗೋಣ. ಕೊಡುಗೆಗಳು ಮೀನ್ಸ್ ಬರಹಗಳು. ಜಾತಿ ವಿನಾಶ 1936 ಬರೆದಿರ್ತಕ್ಕಂಥದ್ದು. ಶೂದ್ರರು ಯಾರು 1946 ಬರೆದಿರ್ತಕ್ಕಂಥದ್ದು. ಬುದ್ಧ ಮತ್ತು ಅವನ ಧರ್ಮ
ಓಕೆ, 1957. ಇನ್ನೂ ಅನೇಕ ಕೃತಿಗಳನ್ನು ಇವರು ಬರೆದಿರ್ತಕ್ಕಂಥದ್ದನ್ನು ಮುಖ್ಯವಾಗಿ ಗಮನಿಸ್ಬೋದಾಗ್ತದೆ ಮಕ್ಕಳೇ. ಸೊ ಇಷ್ಟು ಇವರ ಒಂದು ಬರಹಗಳು ಮತ್ತು ಕೊಡುಗೆಗಳನ್ನು ಗಮನಿಸ್ಬೋದು. ಸೊ ಅಂಬೇಡ್ಕರ್ ಅವರು ಇಂತಹ ಈ ವ್ಯಕ್ತಿತ್ವವನ್ನು ಒಳಗೊಂಡಿರ್ತಕ್ಕಂತಹ ಸಾಮಾಜಿಕ ಚಿಂತಕ ಅಂತೇಳಿ ಇವ್ರನ್ನ ಗುರುತಿಸ್ತೇವಲ್ಲ, ಇವರು ಡಿಸೆಂಬರ್ 6, 1956 ಮರಣವನ್ನು ಹೊಂದಿದ್ರು. ಸೊ ಇಂತಹ ಒಬ್ಬ ಒಟ್ಟಾರೆ ಭಾರತೀಯ ಸಮಾಜಶಾಸ್ತ್ರಜ್ಞರ ಪ್ರಕಾರ, ಚಿಂತಕರ ಪ್ರಕಾರ ಇವರು ಪ್ರಮುಖ ಸಮಾಜಶಾಸ್ತ್ರಜ್ಞರಾಗಿ ನಮಗೆ ಕಂಡು ಬರ್ತಾರೆ. ಸೊ ನೆಕ್ಸ್ಟ್ ನಮಗೆ GS ಗುರ್ಯೆ 1893ರಿಂದ 1948 ಇವರ ಕಾಲಾವಧಿ ಗುರುತಿಸ್ತೇವೆ. ಇಲ್ಲಿ ಮಕ್ಕಳೇ ನೋಡ್ತಾ ಇದ್ದೀರಿ, ಇವರೇ ಗುರ್ಯೆ. ಸೊ GS ಗುರ್ಯರವರ ಪೂರ್ಣ ಹೆಸರು ಗೋವಿಂದ ಸದಾಶಿವ ಗುರ್ಯೆ. ಗೋವಿಂದ ಸದಾಶಿವ ಗುರ್ಯೆ ಅವರು ಸಂಪೂರ್ಣ ಹೆಸರು. ಇವರು ಡಿಸೆಂಬರ್ 12, 1893 ಮಹಾರಾಷ್ಟ್ರದ ಮಾಲ್ವನೆ ಎನ್ನುವಂಥ ಪ್ರದೇಶದಲ್ಲಿ ಇವರು ಜನಿಸಿದರು. ಮಹಾರಾಷ್ಟ್ರದ ಮಾಲ್ವನೆ. ಸೊ ಭಾರತದ ವಿಶ್ವವಿದ್ಯಾನಿಲಯಗಳಲ್ಲಿ ಸಮಾಜಶಾಸ್ತ್ರದ ಅಧ್ಯಯನ ಮತ್ತು ಬೋಧನಾ ವಿಧಾನಗಳನ್ನು ಆರಂಭಿಸುವಲ್ಲಿ ಗುರ್ಯರವರ ಪಾತ್ರ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅಂದರೆ ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಸಮಾಜಶಾಸ್ತ್ರವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನಗಳನ್ನು ಬೋಧನಾ ಪಠ್ಯ ವಿಷಯವಾಗಿ ಅದನ್ನು ಅಲ್ಲಿ ಬೋಧನಾ ಪಠ್ಯ ವಿಷಯವಾಗಿ ಇಟ್ಟು ಆ ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಪ್ರಯತ್ನಗಳನ್ನು ಈ ಗುರಿಯರವರು ಮಾಡ್ತಾ ಬಂದರು. ಹಂಗಾಗಿ ಸಮಾಜಶಾಸ್ತ್ರ ಉತ್ತಮವಾದ ಬೆಳವಣಿಗೆಯನ್ನು ಕಂಡುಕೊಳ್ತಾ ಬಂತು. ಸೊ ಒಟ್ಟಾರೆ ಇವರು ಇಷ್ಟು ನಮಗೆ ಮುಖ್ಯವಾಗಿ ಗಮನಿಸ್ಬೋದು. ಸೊ ಇವರು ಸಮಾಜಕ್ಕೆ ನೀಡಿದಂಥ ಕೊಡುಗೆಗಳೇನೇನು ಅಂತ ನೋಡೋದಾದರೆ, ಕ್ಯಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ, ವೆರಿ ಇಂಪಾರ್ಟೆಂಟ್ ಪುಸ್ತಕ ಇವರು. 1932. ಶೆಡ್ಯೂಲ್ಡ್ ಟ್ರೈಬ್ಸ್ 1943. ಭಾರತೀಯ ಸಾಧುಗಳು 1953. ಇನ್ನೂ ಹಲವಾರು ಪ್ರಮುಖ ಕೃತಿಗಳನ್ನು ಬರೆದು ಸಮಾಜಶಾಸ್ತ್ರಕ್ಕೆ ಮತ್ತು ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಮಗೆ ಇನ್ನೊಬ್ಬರು ಬಹಳಷ್ಟು ಪ್ರಮುಖ ಚಿಂತಕರು, ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥವರು MN ಶ್ರೀನಿವಾಸ್ 1916ರಿಂದ 1999 ಇವರ ಕಾಲಾವಧಿ. ಸೊ MN ಶ್ರೀನಿವಾಸ್ ಅವರು ಅಂತಾರಾಷ್ಟ್ರೀಯ ಖ್ಯಾತಿಯ ಸಮಾಜಶಾಸ್ತ್ರಜ್ಞರು, ಅತ್ಯಂತ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಿದಂಥವರು. ಕ್ಷೇತ್ರಾಧಾರಿತ ದೃಷ್ಟಿಕೋನ ಎನ್ನುವಂಥ ಅಧ್ಯಯನವನ್ನು ಬಳಸಿ ಸಮಾಜಶಾಸ್ತ್ರವನ್ನು ಜನಪ್ರಿಯಗೊಳಿಸಿದ್ರು. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಕ್ಷೇತ್ರಾಧಾರಿತ ದೃಷ್ಟಿಕೋನ, ಕ್ಷೇತ್ರಾಧಾರಿತ ದೃಷ್ಟಿಕೋನದ ಆಧಾರದ ಮೇಲೆ ಸಮಾಜಶಾಸ್ತ್ರವನ್ನು ಏನು ಮಾಡ್ತಾ ಹೋಗೋದು, ಅಧ್ಯಯನ ಮಾಡ್ತಕ್ಕಂಥದ್ದು. ನೋಡಿ, ಕ್ಷೇತ್ರ ಅವರ ಸಮಾಜ ಮತ್ತು ಒಂದೇ ರೀತಿಯಲ್ಲಿ ಇರ್ತಕ್ಕಂಥದ್ದು, ಭಿನ್ನವಾದಂಥ ಒಂದು ನೆಲೆಗಳನ್ನು ಕಂಡುಕೊಂಡಿರೋ ಬೆಳವಣಿಗೆ ಆಗಿರ್ತದೆ. ಸೊ ಹಾಗಾಗಿ ಕ್ಷೇತ್ರ ಅವರು ಅದನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಕ್ರಮದಲ್ಲಿ ಅವರು ಸಮಾಜಶಾಸ್ತ್ರವನ್ನು ಅಧ್ಯಯನವನ್ನು ಮಾಡಿದರು. ಹಾಗಾಗಿ ಅವರು ಹೆಚ್ಚಿನ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಲಿಕ್ಕೆ ಕಾರಣ ಆಯಿತು ಅನ್ನುವಂಥದ್ದು. ತಮ್ಮ ಅಧ್ಯಯನದ ಆಧಾರದ ಮೇಲೆ ರಿಮೆಂಬರ್ಡ್ ವಿಲೇಜ್ ಎನ್ನುವಂಥ ಸಾರ್ವಕಾಲಿಕ ಒಂದು ಕೃತಿಯನ್ನು 1976ರಲ್ಲಿ ಇವರು ಬರೀತಾರೆ. ಅದು ಒಂದು ಅತ್ಯುತ್ತಮವಾದ ಹೆಸರನ್ನು ಕೂಡ ಪಡ್ಕೊಳ್ಳುತ್ತೆ, ಖ್ಯಾತಿಯನ್ನು ಪಡ್ಕೊಳ್ಳುತ್ತೆ. ಸೊ ಇವರು ತಮ್ಮ ಗುರುಗಳಾದಂಥ ರಾಡ್ಕ್ಲಿಫ್ ಬ್ರೌನ್ ಇವರ ಒಂದು ಮಾರ್ಗದರ್ಶನದಲ್ಲಿ ದಕ್ಷಿಣ ಭಾರತದ ಕೊಡವ ಧರ್ಮ ಮತ್ತು ಸಮಾಜ ಅನ್ನುವಂಥ ಪುಸ್ತಕವನ್ನು 1952ರಲ್ಲಿ ಬರೀತಾರೆ. ಕೊಡವ ಧರ್ಮದ ಒಂದು ಉಗಮ, ವ್ಯಕ್ತಿ, ಅದರ ಒಂದು ವೈಶಿಷ್ಟ್ಯತೆಗಳು, ಲಕ್ಷಣಗಳು, ಇವುಗಳೆಲ್ಲದನ್ನು ಸಂಪೂರ್ಣವಾಗಿ ತೆರೆದಿಡುವಂಥ ಪ್ರಯತ್ನಗಳನ್ನು ಈ ಪುಸ್ತಕದಲ್ಲಿ ಇವರು ಮಾಡ್ತಾರೆ. ಸೊ ಅವರು ಹೀಗಾಗಿ ಹೆಸರನ್ನು ಒಂದು ಗಳಿಸ್ಕೊಳ್ತಾರೆ. ಇವರ ಒಂದು ಪೂರ್ಣ ಹೆಸರು ಮೈಸೂರು ನರಸಿಂಹಾಚಾರ್ ಶ್ರೀನಿವಾಸ ಅಂತೇಳಿ ಇವರನ್ನ ಪೂರ್ಣ ಹೆಸರು ಕರಿಬೋದು. ನವೆಂಬರ್ 16, 1916ರಂದು ಮೈಸೂರಿನಲ್ಲಿ ನರಸಿಂಹಾಚಾರ್ ಮತ್ತು ರುಕ್ಮಿಣಿ ದಂಪತಿಗಳ ಮಗನಾಗಿ ಈ ಇವರು ಒಂದು ಜನನವನ್ನು ಪಡ್ಕೊಳ್ತಾರೆ ಶ್ರೀನಿವಾಸ ಅವರು. ಸೊ ಇವರು ಸಮಾಜಕ್ಕೆ ನೀಡಿದಂತಹ ಪ್ರಮುಖ ಕೊಡುಗೆಗಳು ಮತ್ತು ಒಂದು ಸಮಾಜಕ್ಕೆ ನೀಡಿದಂತಹ ಪ್ರಮುಖ ಕೊಡುಗೆಗಳ ಬಗ್ಗೆ ಈಗ ಮಾಹಿತಿಯನ್ನು ಪಡ್ಕೊಳ್ಳೋಣ. ಇವರು ಮೊದಲನೇದಾಗಿ ಕೊಡುಗೆಗಳು ನೋಡ್ತಾ ಹೋದರೆ, ದಕ್ಷಿಣ ಭಾರತದ ಕೊಡವ ಧರ್ಮ ಮತ್ತು ಸಮಾಜ 1952 ಆಗಲೇ ಹೇಳಿದೆ. ಸೊ ಇದು ಪ್ರಮುಖ ಪುಸ್ತಕ. ಇಂಡಿಯನ್ ವಿಲೇಜಸ್ ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ, ಸೊ 1966ರಲ್ಲಿ ಬರೆದಿರ್ತಕ್ಕಂಥದ್ದು. ಆಮೇಲೆ ರಿಮೆಂಬರ್ಡ್ ವಿಲೇಜ್ 1976. ಇವು ಪ್ರಮುಖ ಪುಸ್ತಕಗಳು ಇವ್ರದ್ದು. ಸೊ ಇನ್ನು ಮುಂತಾದಂಥ ಅನೇಕ ಪುಸ್ತಕಗಳು ಬರೆದರೆ ಇವು ಮುಖ್ಯವಾದಂಥ ಪುಸ್ತಕಗಳು. ಸೊ ಹೀಗೆ ಅತ್ಯುತ್ತಮವಾದಂಥ ಕೊಡುಗೆಯನ್ನು ಕೊಡುವಲ್ಲಿ ಚಿಂತಕರಲ್ಲಿ ಸೊ ಇವರು ಭಾಳಷ್ಟು ಪ್ರಮುಖರಾಗಿ ನಮಗೆ ಕಂಡು ಬರ್ತಾರೆ. ಯಾರು? MN ಶ್ರೀನಿವಾಸರವರು. ಓಕೆ. ಸೊ ನೆಕ್ಸ್ಟ್ ನಮಗೆ C ಪಾರ್ವತಮ್ಮ, ಇವರು ಕೂಡ ಭಾರತೀಯ ಸಮಾಜಶಾಸ್ತ್ರಜ್ಞರಲ್ಲಿ ಇವರು ಕೂಡ ಭಾಳ ಶ್ರೇಷ್ಠ ವ್ಯಕ್ತಿತ್ವವನ್ನು ಒಳಗೊಂಡಿರ್ತಕ್ಕಂಥವ್ರು. ಪಾರ್ವತಮ್ಮನವರು ಕರ್ನಾಟಕದ ಊರಾಗಿತ್ತು. ನೋಡಿ, ವೈಶಿಷ್ಟ್ಯ ನಮಗೆ ವಿಶೇಷವಾದಂಥದ್ದು. ಸಮಕಾಲೀನ ಭಾರತದ ಪ್ರಮುಖ ಮಹಿಳಾ ಸಮಾಜಶಾಸ್ತ್ರಜ್ಞರು ಕೂಡ ಹೌದು. ಯಾರು? C ಪಾರ್ವತಮ್ಮರವರು. ಇವರು ದಾವಣಗೆರೆ ಜಿಲ್ಲೆ ನಮಗೆ ಶಾಗ್ಲೆ ಎನ್ನುವಂಥ ಗ್ರಾಮ ಕೇಳಿರ್ತೀರಿ ಬಹುತೇಕ ಮಕ್ಕಳೇ. ಸೊ ಸುತ್ತಮುತ್ತಲು ಇಲ್ಲೇ ನಿಮ್ಮಲ್ಲೇ ಯಾರು ಕೂಡ ಇರ್ತೀರಿ ಅವರವರು. ಸೊ ಶಾಗ್ಲೆ ಗ್ರಾಮದವರು. ಮೊದಲು ಚಿತ್ರದುರ್ಗ ಜಿಲ್ಲೆಯ ದಾವಣಗೆರೆ ತಾಲೂಕಿಗೆ ಸೇರಿದಂಥ ಎನ್ನುವಂಥ ಒಂದು ಗ್ರಾಮ ಇದು, ಚಿತ್ರದುರ್ಗ ಸೇರಿತ್ತು. ಆಮೇಲೆ ಜುಲೈ 1928ರಲ್ಲಿ ಇವರು ಜನಿಸಿದರು.
ಜುಲೈ 28, 1928ರಲ್ಲಿ ಜನಿಸಿದರು. ಪಾರ್ವತಮ್ಮನವರು ಹುಟ್ಟಿನ ದಿನದಿಂದ ಅನೇಕ ಎಡರು-ತೊಡರುಗಳನ್ನು ಎದುರಿಸಿ ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರಾಗಿ ಹೆಸರನ್ನು ಗಳಿಸಿದ್ರು. ಬಹಳಷ್ಟು ಕಷ್ಟದಲ್ಲಿ ಬೆಳೆದಂಥವ್ರು. ಸೊ ಅನೇಕ ಸವಾಲುಗಳೊಂದಿಗೆ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಸ್ವಂತ ಊರಿನಲ್ಲಿ ಮುಗಿಸಿದಂಥ ಇವರು ತಮ್ಮ ಶಿಕ್ಷಕರೊಬ್ಬರ ನೆರವಿನಿಂದ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಪ್ರವೇಶವನ್ನು ಪಡೆದು ದ್ವಿತೀಯ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಹೊಂದಿ ಉತ್ತಮವಾದಂತಹ ಬೆಳವಣಿಗೆಯನ್ನು ಅವರು ಕಂಡುಕೊಂಡರು. ಮುಂದೆ BA ಆನರ್ಸ್ ಪದವಿಗಾಗಿ ಮಹಾರಾಜ ಕಾಲೇಜಿನಲ್ಲಿ ಸಾಮಾಜಿಕ ತತ್ವಶಾಸ್ತ್ರಕ್ಕೆ ಪ್ರವೇಶವನ್ನು ಪಡ್ಕೊಂಡಾದ್ಮೇಲೆ ಮುಂದೆ ಮಾಧ್ಯಮಿಕ ಶಾಲೆಯಿಂದ BA ಆನರ್ಸ್ವರೆಗೆ ವಿದ್ಯಾರ್ಥಿ ವೇತನವನ್ನು ಪಡೆದು ಓದಿ ನೋಡಿ, ವಿದ್ಯಾರ್ಥಿ ವೇತನದಲ್ಲೇ ಓದ್ಕೊಂಡವರು, ಹೆಸರನ್ನು ಮಾಡಿದಂಥವ್ರು, ಕಷ್ಟದಲ್ಲಿ ಬೆಳೆದಂಥವ್ರು. ಸೊ ಈ ರೀತಿಯಾಗಿ ಹೋಗಿ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡು ಓದಿ BA ಆನರ್ಸ್ನಲ್ಲಿ ಪ್ರಥಮ ರ್ಯಾಂಕ್ನೊಂದಿಗೆ ತೇರ್ಗಡೆಯನ್ನು ಪಡ್ಕೊಳ್ತಾರೆ. ಸೊ ನಂತರ ಪ್ರಾಧ್ಯಾಪಕರೊಬ್ಬರ ಸಲಹೆ ಮೇರೆಗೆ ವಿದೇಶಕ್ಕೆ ತೆರಳಿ ಉನ್ನತ ಶಿಕ್ಷಣವನ್ನು ಪಡೆದು ಪುನಃ ಕರ್ನಾಟಕಕ್ಕೆ ಬಂದು ಅವರು ನೆಲೆಸ್ತಾರೆ. ಸೊ ಮತ್ತು ನೆಲೆಸುವ ಮೂಲಕ ಕರ್ನಾಟಕದ ಒಂದು ದೇಶದ ಏಳಿಗೆಗಾಗಿ ಶ್ರಮಿಸ್ತಾ ಇರುವ ಕೆಲಸವನ್ನು ಮಾಡ್ತಾರೆ. ಸಮಾಜಶಾಸ್ತ್ರವನ್ನು ಇಡೀ ದಕ್ಷಿಣ ಭಾರತದಲ್ಲಿ ವಿಸ್ತರಿಸಲು ನಡೆಸಿದಂಥ ಪ್ರಯತ್ನ ಮತ್ತು ಸಾಮಾಜಿಕ ಬದ್ಧತೆ ಮತ್ತು ಕಾಳಜಿಯ ಮಹತ್ವವನ್ನು ತೋರಿಸುತ್ತೆ. ನೋಡಿ, ಕರ್ನಾಟಕ ಅಲ್ಲಿ ಎಲ್ಲೇ ಓದಿದ್ರು ಕೂಡ ಮತ್ತು ಕರ್ನಾಟಕ ಮತ್ತು ನಮ್ಮ ಭಾರತ ದೇಶಕ್ಕೆ ಬಂದ್ಬಿಟ್ಟು ಸೊ ಅಲ್ಲಿ ಅದನ್ನು ಸಮಾಜಶಾಸ್ತ್ರವನ್ನು, ಅದರಲ್ಲೂ ದಕ್ಷಿಣ ಭಾರತ, ನಮಗೆ ಏನು ನರ್ಮದಾ ನದಿಯಿಂದ ಕೆಳಗೆ ಬರ್ತಕ್ಕಂಥ ದಕ್ಷಿಣ ಭಾರತದ ಎಲ್ಲೆಡೆ ಸಮಾಜಶಾಸ್ತ್ರವನ್ನು ವಿಸ್ತರಿಸುವಲ್ಲಿ ಇವರ ಪಾತ್ರ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಹಾಗಾದರೆ ಈಗ ಮುಂದೆ ನೋಡೋಣ ಇವರ ಪ್ರಮುಖ ಕೊಡುಗೆಗಳು, ಸಮಾಜಶಾಸ್ತ್ರಕ್ಕೆ ಮತ್ತು ಸಮಾಜಕ್ಕೆ ನಡೆದ ಪ್ರಮುಖ ಕೊಡುಗೆಗಳು ನೋಡ್ತಾ ಹೋಗೋಣ. ರಾಜಕೀಯ ಮತ್ತು ಧರ್ಮ ಇವರ ಪ್ರಮುಖ ಕೃತಿ. ಸೋಷಿಯಾಲಜಿಕಲ್ ಎಸೆಸ್ ಆನ್ ವೀರಶೈವ ಧರ್ಮ. ಆಮೇಲೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ಕುರಿತ ಅಧ್ಯಯನ. ಸೊ ಹೀಗೆ ಇವು ಪ್ರಮುಖವಾದಂಥ ಪುಸ್ತಕಗಳು ಗಮನಿಸ್ಬೋದಾಗುತ್ತೆ. ಇನ್ನು ಮುಂತಾದಂಥ ಅನೇಕ ಕೃತಿಗಳನ್ನು ಬರೆದಿದ್ದಾರೆ, ಇವು ಪ್ರಮುಖವಾಗಿ ನಾವು ಗಮನಿಸ್ಬೋದು. ಸೊ ಇಷ್ಟು ನಮಗೆ ಪಾರ್ವತಮ್ಮನವರ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೋದಾಗ್ತದೆ. ಓಕೆ. ಸೊ ನೆಕ್ಸ್ಟು ಇರಾವತಿ ಕರ್ವೆ. ಇವರು ಒಬ್ಬ ಶ್ರೇಷ್ಠ ಸಮಾಜ ಚಿಂತಕರಲ್ಲಿ ಈ ಒಬ್ಬ ಮಾತೆಯು ಕೂಡ ಒಬ್ಬರಾಗಿರ್ತಾರೆ. ಸೊ ಇವರು GS ಗುರಿಯವರ ಶಿಷ್ಯ ಆದಂತಹ ಇರಾವತಿ ಕರ್ವೆ ಅವರು GS ಗುರಿಯವರ ಶಿಷ್ಯ ಆಗಿರ್ತಾರೆ. ಸೊ ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಭಾಳಷ್ಟು ಅತ್ಯುನ್ನತವಾದಂಥ ಸೇವೆಯನ್ನು ಸಮಾಜಶಾಸ್ತ್ರಕ್ಕೆ ಕೊಟ್ಟಿದ್ದಾರೆ. ಸೊ ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ MA ಪದವಿಯನ್ನು ಪಡೆದು ಪೂನಾ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ರು. ಸೊ ಇವರು ಕೂಡ ಇವರ ಒಂದು ಪ್ರಮುಖ ಕೊಡುಗೆಗಳು ಏನೇನಪ್ಪ ಅನ್ನುವಂಥದ್ದು ನೋಡೋದಾದರೆ, ಭಾರತದಲ್ಲಿ ರಕ್ತ ಸಂಬಂಧಗಳ ಸಂಘಟನೆ ಎನ್ನುವಂಥದ್ದು, ಎರಡನೇದು ಭಾರತೀಯ ಸಮಾಜ ಎನ್ನುವಂಥದ್ದು, ಆಮೇಲೆ ಮೂರನೇದು ಸಂಸ್ಥೆಗಳು ಮತ್ತು ಬಂಧುತ್ವ ಎನ್ನುವಂಥದ್ದು, ನಾಲ್ಕನೇದು ಭಾರತದಲ್ಲಿ ಕುಟುಂಬ. ಸೊ ಇಷ್ಟು ಪ್ರಮುಖ ಒಂದು ಪುಸ್ತಕಗಳನ್ನು ಕೊಡುಗೆಯಾಗಿ ಭಾರತ ಸಮಾಜಶಾಸ್ತ್ರಕ್ಕೆ ಮತ್ತು ಸಮಾಜಕ್ಕೆ ಕೊಟ್ಟಿದ್ದಾರೆ. ಇಷ್ಟು ಇವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಗಮನಿಸ್ಬೋದಾಗುತ್ತೆ. ನೆಕ್ಸ್ಟ್ ನಮಗೆ AR ದೇಸಾಯಿ. ಇವರ ಕಾಲಾವಧಿ 1915ರಿಂದ 1994 ಇವರ ಒಂದು ಕಾಲಾವಧಿ ಗುರುತಿಸ್ತೇವೆ. ಸೊ ಭಾರತೀಯ ಸಮಾಜಶಾಸ್ತ್ರಜ್ಞರ ಸಾಲಿನಲ್ಲಿ ಇವರ ಹೆಸರು ಕೂಡ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಈ ಒಂದು AR ದೇಸಾಯಿ ಅವರು 1915ರಲ್ಲಿ ಜನಿಸಿದ್ರು. ಇವರ ಪೂರ್ಣ ಹೆಸರು ಅಕ್ಷಯ್ ರಮಣಲಾಲ್ ದೇಸಾಯಿ ಅಂತೇಳಿ ನೆನ್ಪಿಟ್ಕೋಬೇಕು ಮಕ್ಕಳು ಇದನ್ನು. ಸೊ ಇವರು UGCಯ ನ್ಯಾಷನಲ್ ಫೆಲೋ ಆಗಿ ಬೊಂಬೈ ವಿಶ್ವವಿದ್ಯಾನಿಲಯದ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ರು. ಅಂದರೆ UGC ನ್ಯಾಷನಲ್ ಫೆಲೋ ಅಂದರೆ UGC ಇದು ಬರ್ತದೆ ಅದು. ಸೊ ಆ ಒಂದು ಇದರಲ್ಲಿ ಅದನ್ನು ಒಂದು ವೇತನ ಪಡ್ಕೊಂಡು ಬೊಂಬೈ ವಿಶ್ವವಿದ್ಯಾನಿಲಯದಲ್ಲಿ ಇವರು ಸಮಾಜಶಾಸ್ತ್ರ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಸೊ ಸಮಾಜಶಾಸ್ತ್ರೀಯ ಅಧ್ಯಯನದಲ್ಲಿ ಮಾರ್ಕ್ಸ್ವಾದಿ ದೃಷ್ಟಿಕೋನವನ್ನು ಅನುಸರಿಸುತ್ತಿದ್ದರಿಂದ ಅವರನ್ನು ಮಾರ್ಕ್ಸ್ವಾದಿ ಸಮಾಜಶಾಸ್ತ್ರಜ್ಞ ಅಂತ ಕರೀತಾರೆ. ಮಾರ್ಕ್ಸ್ವಾದ ಅಂದರೆ ಅದೊಂದು ರೀತಿ ಒಂದು ಸಮಾಜಶಾಸ್ತ್ರವನ್ನು ಈ ಒಂದು ಇವ್ರದೇ ಆದಂಥ ಒಂದು ವಾದ ಮಾರ್ಕ್ಸ್ವಾದ ಅಂತ ಬರ್ತದೆ. ಸೊ ಆ ಮಾರ್ಕ್ಸ್ವಾದದ ಹಿನ್ನೆಲೆಯಲ್ಲಿ ಇವರು ಸಮಾಜಶಾಸ್ತ್ರವನ್ನು ಅವರು ಅಧ್ಯಯನವನ್ನು ಮಾಡಿದ್ರು. ಸೊ ಹಾಗಾಗಿ ಅವ್ರನ್ನ ಮಾರ್ಕ್ಸ್ವಾದಿ ಸಮಾಜಶಾಸ್ತ್ರಜ್ಞರು ಅಂತೇಳಿ ಇವ್ರನ್ನ ಗುರುತಿಸ್ತಾರೆ. ಯಾರನ್ನ? AR ದೇಸಾಯಿ. ಅವರ ಸಂಪೂರ್ಣ ಒಂದು ಹೆಸರು ಇಲ್ಲಿದೆ ನೋಡಿ, ಅಕ್ಷಯ್ ರಮಣಲಾಲ್ ದೇಸಾಯಿ. ಓಕೆ. ಭಾರತದ ರಾಷ್ಟ್ರೀಯತೆಯಲ್ಲಿ ಸಾಮಾಜಿಕ ಹಿನ್ನೆಲೆ ಎನ್ನುವಂಥದ್ದು ಇವರ ಒಂದು ಅತ್ಯುತ್ತಮವಾದಂಥ ಹೆಸರುವಾಸಿ ಕೃತಿಯಾಗಿ ನಮಗೆ ಕಂಡು ಬರ್ತದೆ, ನೆನ್ಪಿಟ್ಕೋಬೇಕು ಮಕ್ಕಳೇ. ಸೊ ಇವರು ಸಮಾಜಕ್ಕೆ ನೀಡಿದಂಥ ಮತ್ತು ಸಮಾಜದ ಬೆಳವಣಿಗೆ ನೀಡಿದಂಥ ಕೊಡುಗೆಗಳೇನಪ್ಪ ಅಂದರೆ ಭಾರತೀಯ ಗ್ರಾಮೀಣ ಸಮಾಜಶಾಸ್ತ್ರ ಮತ್ತು ಕೊಳಗೇರಿಗಳು ಮತ್ತು ನಗರೀಕರಣ ಮತ್ತು ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ. ಇಷ್ಟು ಪ್ರಮುಖ ಕೊಡುಗೆಗಳನ್ನು ಸಮಾಜಶಾಸ್ತ್ರಕ್ಕೆ ಇವರು ನೀಡಿದ್ದಾರೆ. ಸೊ ಇಷ್ಟು ನಮಗೆ ಈ AR ದೇಸಾಯಿ ಅವರ ಒಂದು ಪ್ರಮುಖ ಒಂದು ಅಂಶಗಳನ್ನು ಗುರುತಿಸ್ಬೋದು. ಇಲ್ಲಿಗೆ ಈ ಒಂದು ತರಗತಿ ಮುಕ್ತಾಯ ಆಗುತ್ತೆ. ಸೊ ಇಲ್ಲಿಗೆ ಈ ಪಾಠ ಮುಕ್ತಾಯ ಆಯಿತು ಮಕ್ಕಳೇ. ಸೊ ಅದರಲ್ಲಿರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳನ್ನು ನಾನು ನಿಮಗೆ ಉದಾಹರಣೆ ಕೊಡ್ತೇನೆ. AR ಆಮೇಲೆ ನಮಗೆ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಮಾಹಿತಿ, ಅಂಬೇಡ್ಕರ್ ಅವರ ಸಮಾಜಶಾಸ್ತ್ರಕ್ಕೆ ನೀಡಿದಂಥ ಪ್ರಮುಖ ಕೊಡುಗೆಗಳೇನು, ಮತ್ತು ಪಾರ್ವತಮ್ಮರವರು ಸಮಾಜಶಾಸ್ತ್ರಕ್ಕೆ ನೀಡಿದಂಥ ಕೊಡುಗೆಗಳೇನು, ಆಮೇಲೆ ಭಾರತೀಯ ಸಮಾಜಶಾಸ್ತ್ರಜ್ಞರು ಮತ್ತು ಪಾಶ್ಚಾತ್ಯ ಸಮಾಜಶಾಸ್ತ್ರಜ್ಞರು ಯಾರ್ಯಾರು ಎನ್ನುವಂಥದ್ದು ಒಂದು ಪಟ್ಟಿಯನ್ನು ಮಾಡ್ಕೊಂಡು ಮನೆಯಲ್ಲಿ ಹೋಮ್ವರ್ಕನ್ನು ಬರ್ಕೊಂಬರ್ಬೇಕು.
ಇನ್ಯಾವುದೇ ಡೌಟ್ ಇಲ್ಲ ಅಂತ ಕೇಳಿ ಮುಗಿಸ್ತೀನಿ ಈ ಕ್ಲಾಸ್ನ. ಧನ್ಯವಾದಗಳು ಎಲ್ರಿಗೂ ಕೂಡ. ಸೊ ಇಲ್ಲಿಗೆ ಈ ಪಾಠ ಮುಕ್ತಾಯ.